27ನೇ ತಾರೀಕು ಕಳೆದ ತಿಂಗಳು ಮಾತಾಡಿದ್ದು. ಅವರು ಮಾತಾಡಿದ್ದ ಮಾರನೇ ದಿನ 28ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಅಂದರೆ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ, ಕುಂಭಮೇಳದ ಮಹಾಸ್ನಾನ ಪುಣ್ಯ ಸ್ನಾನದ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ನಂಬಿಕೆ ಅದು ಅಂತೇಳಿ ಕೇಳ್ಕೊಂಬನ್ನಿ. 28ನೇ ತಾರೀಕು ಕಳೆದ ತಿಂಗಳು ಏನು ಮಾತಾಡಿದ್ರು ಅಂತ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಮಹಾಕುಂಭಮೇಳ ಆರಂಭ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಮಹಾಕುಂಭಮೇಳ ಅಂದರೆ ಪ್ರಯಾಗ್ರಾಜ್ನಿಂದಲೇ ಪ್ರತಿನಿತ್ಯವೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿದ್ದಾರೆ, ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಇವತ್ತು ಕೂಡ ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಇವತ್ತು DCM ಡಿ ಕೆ ಶಿವಕುಮಾರ್ ಅವರು ಪತ್ನಿಯವರ ಜೊತೆಗೆ ಆಗಮಿಸಿ ಪುಣ್ಯ ಸ್ನಾನವನ್ನು ಮಾಡಿ ತೆರಳಿದ್ದಾರೆ. ಒಂದಂತೂ ವಿಚಾರ ಅವರು ಹೇಳಿದ್ದು ನನ್ನ ನಂಬಿಕೆ ಅಂತೇಳಿ. ಇಲ್ಲಿ ಪ್ರತಿಯೊಬ್ಬ ಭಕ್ತರದ್ದು ಕೂಡ ಅವರದ್ದೇ ಆದಂಥ ನಂಬಿಕೆಯ ಮೇಲೆ ಇಲ್ಲಿ ಪುಣ್ಯ ಸ್ನಾನ ಆಗ್ತಾ ಇರುವಂಥದ್ದು. ತಾವೇನು ಹೇಳೋದು ಬಯಸ್ತೀರಿ ರಂಜಿತ್? ಇಷ್ಟು ದಿನ ಅಲ್ಲೇ ಇದ್ರಿ ನೀವು. ಖಂಡಿತವಾಗ್ಲೂ ಕೂಡ ಹೌದು ನಾಗೇಂದ್ರ ಬಾಬು. ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಮಹಾಕುಂಭಮೇಳದ ಬಗ್ಗೆ ಆಡಿದಂಥ ಮಾತು, ಮಹಾಕುಂಭಮೇಳದಲ್ಲಿ ಅಷ್ಟು ಜನ ಸೇರಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಹೇಳ್ತಾರಲ್ಲ, ಬಡವರ ಹೊಟ್ಟೆ ತುಂಬಿಸುತ್ತಾ, ಬಡತನವನ್ನ ದೂರ ಆಗಿಸುತ್ತಾ ಅಂಥೇಳಿ ಅವತ್ತು ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ. ನೋಡಿ, ಆ ಹೇಳಿಕೆಯಲ್ಲೇ ಅವರ ಮಾತಿನಲ್ಲೇ ಇದು ರಾಜಕೀಯ ಪ್ರೇರಿತವಾದಂಥ ಅಥವಾ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಂಗೆ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಅವರದ್ದೇ ಪಕ್ಷದ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು, ಅಧ್ಯಕ್ಷರು ಅವ್ರು ಹೇಳ್ತಾರೆ, ನೋಡಿ ನನ್ನ ನಂಬಿಕೆ ನಂದು, ಬೇರೆ ಯಾರು ಏನು ಹೇಳ್ತಾರೋ ಅದಕ್ಕೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳ್ತಾರೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದ್ರೆ, ಇತ್ತ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತಮ್ಮ ಗುರುಗಳು ಅಜ್ಜಯ್ಯ ಸ್ವಾಮಿಗಳ ಜೊತೆಗೆ ಬಂದರು. ನೊಣವಿನಕೆರೆ ಅಜ್ಜಯ್ಯ ಸ್ವಾಮಿಗಳ ಜೊತೆಗೆ ತಮ್ಮ ಧರ್ಮಪತ್ನಿಯೊಂದಿಗೆ ಬಂದಂಥ ಡಿ ಕೆ ಶಿವಕುಮಾರ್ ಇವತ್ತು ಡುಮ್ಕಿ ಸ್ನಾನವನ್ನು ಮಾಡಿದ್ದಾರೆ. ನೋಡಿ, ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ ತಕ್ಷಣ ಪಾಪ ಪರಿಹಾರ ಆಗುತ್ತಾ, ಮೋಕ್ಷ ಸಿಗುತ್ತಾ ಅನ್ನೋ ಚರ್ಚೆಗಳೆಲ್ಲವೂ ಕೂಡ ಇದೆ. ಅದೆಲ್ಲವೂ ಕೂಡ ಒಂದು ಕಡೆಯಲ್ಲಿದ್ರೆ, ಕಾಂಗ್ರೆಸ್ನ ನಾಯಕರೇ ಇಂಥ ಟೀಕೆ ಮಾಡುವವರು ಇವತ್ತು ಬಂದು ಸಂಗಮದಲ್ಲಿ ಸ್ನಾನ ಮಾಡಿ ಇದು ಏನು ಸಂದೇಶವನ್ನ ದೇಶಕ್ಕೆ ಅಥವಾ ರಾಜ್ಯಕ್ಕೆ ರವಾನಿಸುತ್ತೆ ಅಂತ ಹೇಳಿ ಕೇಳಿದ್ರೆ, ರಾಜಕಾರಣವನ್ನ ಪಕ್ಕಕ್ಕಿಟ್ರೆ ಈ ದೇಶದ ಒಂದು ಮೂಲ ಅಸ್ತಿತ್ವ, ಈ ದೇಶದ ಒಂದು ನಂಬಿಕೆ, ಒಂದು ಧಾರ್ಮಿಕತೆ, ಒಂದು ನೆಲಗಟ್ಟಿನ ಮೇಲೆ ಭಾರತ ನಿಂತಿರೋದು. ರಾಜಕಾರಣ ಏನೇ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರುವಂಥ, ತಮ್ಮ ಅಂತರ್ಯದಲ್ಲಿರುವಂಥ ನಂಬಿಕೆಯನ್ನ ಬಿಟ್ಟು ಏನು ಕೂಡ ಮಾಡೋದಕ್ಕಾಗೋದಿಲ್ಲ ಅನ್ನೋ ವಿಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಂದು ಅವರ ಒಂದು ಈ ಜಸ್ಚರ್ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ಲಸ್ ಆಗ್ಬೋದು, ಮತ್ತೊಂದು ಎಲ್ಲವೂ ಕೂಡ. ಆದರೆ ಈ ಕೋಟಿ ಕೋಟಿ ಜನ ಆಗಮಿಸುವಂಥ ಮಹಾಕುಂಭಮೇಳ ಅದು ದೇಶದ ಇತಿಹಾಸವನ್ನೇ ಬದಲಿಸುವಂತಹ ಅಥವಾ ದೇಶದ ಪರ್ವಕಾಲ ಇದು. ಇಂಥ ಸಮಯ ದೇಶಕ್ಕೆ ಇಂಥದ್ದೊಂದು ವಿಶ್ವಗುರು ಪಟ್ಟ ವಿಶ್ವದಲ್ಲಿ ಸಿಕ್ಕಿರೋ ಇಂಥ ಸಮಯದಲ್ಲಿ ಕರ್ನಾಟಕದಿಂದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಬಂದು ಸ್ನಾನ ಮಾಡಿದ್ದು, ಇದು ಕಾಂಗ್ರೆಸ್ ರಾಜಕಾರಣ ಮಾಡುವಂಥ ಕಾಂಗ್ರೆಸ್ ಮಹಾಕುಂಭದ ವಿಚಾರದಲ್ಲಿ ಒಂದು ದೊಡ್ಡ ಮೆಸೇಜ್ ಅಥವಾ ಸಂದೇಶವನ್ನು ರವಾನಿಸಿದಂಗಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಯಾರು ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ಮಹಾಕುಂಭ ಹಂಗೆ ಹಿಂಗೆ ಹೊಟ್ಟೆ ತುಂಬುತ್ತಾ ಮತ್ತೊಂದು ಅನ್ನೋದು, ಅವರಿಗೆಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ನಾನೇನು ಅನ್ನೋದನ್ನು ತೋರಿಸ್ದಂಗೆ ಹಂಗಿದೆ. ನೋಡುವ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ ನಾವು ನೋಡ್ಬೋದು. ಇತ್ತೀಚೆಗೆ UT ಖಾದರ್ ಅವರು ಕೂಡ ಬಂದಿಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಹೋಗಿದ್ರು. ಕಾಂಗ್ರೆಸ್ನ ಕೆಲ ನಾಯಕರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ರಾಜಕಾರಣ ಏನೇ ಇದ್ರೂ ಕೂಡ ದೇಶದ ಈ ಪರ್ವಕಾಲದ ಸಮಯದಲ್ಲಿ ಅವರು ಕೂಡ ಬಂದಿಲ್ಲಿ ಈ ಒಂದು ಪುಣ್ಯಗಳಿಗೆಯಲ್ಲಿ ಭಾಗಿಯಾಗಿರೋದು ಒಂದು ಬೇರೆ ಮೆಸೇಜ್ ಹೋಗುವಂಥ ಒಂದು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.
27ನೇ ತಾರೀಕು ಕಳೆದ ತಿಂಗಳು ಮಾತಾಡಿದ್ದು. ಅವರು ಮಾತಾಡಿದ್ದ ಮಾರನೇ ದಿನ 28ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡ್ತಾರೆ. ಅಂದರೆ ಇದರ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಲ್ಲ, ಕುಂಭಮೇಳದ ಮಹಾಸ್ನಾನ ಪುಣ್ಯ ಸ್ನಾನದ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನನ್ನ ನಂಬಿಕೆ ಅದು ಅಂತೇಳಿ ಕೇಳ್ಕೊಂಬನ್ನಿ. 28ನೇ ತಾರೀಕು ಕಳೆದ ತಿಂಗಳು ಏನು ಮಾತಾಡಿದ್ರು ಅಂತ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ ಯಾರು ಅವ್ರವ್ರ ಧರ್ಮ ಬಿಡು ಅಂತ ಯಾರು ಹೇಳೋದಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಮಹಾಕುಂಭಮೇಳ ಆರಂಭ ಆದಾಗಿನಿಂದ ಇವತ್ತಿನವರೆಗೂ ಕೂಡ ಮಹಾಕುಂಭಮೇಳ ಅಂದರೆ ಪ್ರಯಾಗ್ರಾಜ್ನಿಂದಲೇ ಪ್ರತಿನಿತ್ಯವೂ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಿದ್ದಾರೆ, ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ. ಇವತ್ತು ಕೂಡ ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಇವತ್ತು DCM ಡಿ ಕೆ ಶಿವಕುಮಾರ್ ಅವರು ಪತ್ನಿಯವರ ಜೊತೆಗೆ ಆಗಮಿಸಿ ಪುಣ್ಯ ಸ್ನಾನವನ್ನು ಮಾಡಿ ತೆರಳಿದ್ದಾರೆ. ಒಂದಂತೂ ವಿಚಾರ ಅವರು ಹೇಳಿದ್ದು ನನ್ನ ನಂಬಿಕೆ ಅಂತೇಳಿ. ಇಲ್ಲಿ ಪ್ರತಿಯೊಬ್ಬ ಭಕ್ತರದು ಕೂಡ ಅವರದ್ದೇ ಆದಂಥ ನಂಬಿಕೆಯ ಮೇಲೆ ಇಲ್ಲಿ ಪುಣ್ಯ ಸ್ನಾನ ಆಗ್ತಾ ಇರುವಂಥದ್ದು. ತಾವೇನು ಹೇಳೋದು ಬಯಸ್ತೀರಿ ರಂಜಿತ್? ಇಷ್ಟು ದಿನ ಅಲ್ಲೇ ಇದ್ರಿ ನೀವು. ಖಂಡಿತವಾಗಲೂ ಕೂಡ ಹೌದು ನಾಗೇಂದ್ರ ಬಾಬು. ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಮಹಾಕುಂಭಮೇಳದ ಬಗ್ಗೆ ಆಡಿದಂಥ ಮಾತು, ಮಹಾಕುಂಭಮೇಳದಲ್ಲಿ ಅಷ್ಟು ಜನ ಸೇರಿದ್ರು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಹೇಳ್ತಾರಲ್ಲ, ಬಡವರ ಹೊಟ್ಟೆ ತುಂಬಿಸುತ್ತಾ, ಬಡತನವನ್ನ ದೂರ ಆಗಿಸುತ್ತಾ ಅಂಥೇಳಿ ಅವತ್ತು ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ. ನೋಡಿ, ಆ ಹೇಳಿಕೆಯಲ್ಲೇ ಅವರ ಮಾತಿನಲ್ಲೇ ಇದು ರಾಜಕೀಯ ಪ್ರೇರಿತವಾದಂಥ ಅಥವಾ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹಂಗೆ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ಅವರದ್ದೇ ಪಕ್ಷದ ಕರ್ನಾಟಕದ ಕಾಂಗ್ರೆಸ್ನ ನಾಯಕರು, ಅಧ್ಯಕ್ಷರು ಅವ್ರು ಹೇಳ್ತಾರೆ, ನೋಡಿ ನನ್ನ ನಂಬಿಕೆ ನಂದು, ಬೇರೆ ಯಾರು ಏನು ಹೇಳ್ತಾರೋ ಅದಕ್ಕೆ ನಾನೇನು ಪ್ರತಿಕ್ರಿಯಿಸೋದಿಲ್ಲ ಅಂತ ಹೇಳ್ತಾರೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದ್ರೆ, ಇತ್ತ KPCC ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ತಮ್ಮ ಗುರುಗಳು ಅಜ್ಜಯ್ಯ ಸ್ವಾಮಿಗಳ ಜೊತೆಗೆ ಬಂದರು. ನೊಣವಿನಕೆರೆ ಅಜ್ಜಯ್ಯ ಸ್ವಾಮಿಗಳ ಜೊತೆಗೆ ತಮ್ಮ ಧರ್ಮಪತ್ನಿಯೊಂದಿಗೆ ಬಂದಂಥ ಡಿ ಕೆ ಶಿವಕುಮಾರ್ ಇವತ್ತು ಧುಮ್ಕಿ ಸ್ನಾನವನ್ನು ಮಾಡಿದ್ದಾರೆ. ನೋಡಿ, ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ ತಕ್ಷಣ ಪಾಪ ಪರಿಹಾರ ಆಗುತ್ತಾ, ಮೋಕ್ಷ ಸಿಗುತ್ತಾ ಅನ್ನೋ ಚರ್ಚೆಗಳೆಲ್ಲವೂ ಕೂಡ ಇದೆ. ಅದೆಲ್ಲವೂ ಕೂಡ ಒಂದು ಕಡೆಯಲ್ಲಿದ್ರೆ, ಕಾಂಗ್ರೆಸ್ನ ನಾಯಕರೇ ಇಂಥ ಟೀಕೆ ಮಾಡುವವರು ಇವತ್ತು ಬಂದು ಸಂಗಮದಲ್ಲಿ ಸ್ನಾನ ಮಾಡಿ ಇದು ಏನು ಸಂದೇಶವನ್ನ ದೇಶಕ್ಕೆ ಅಥವಾ ರಾಜ್ಯಕ್ಕೆ ರವಾನಿಸುತ್ತೆ ಅಂತ ಹೇಳಿ ಕೇಳಿದ್ರೆ, ರಾಜಕಾರಣವನ್ನ ಪಕ್ಕಕ್ಕಿಟ್ರೆ ಈ ದೇಶದ ಒಂದು ಮೂಲ ಅಸ್ತಿತ್ವ, ಈ ದೇಶದ ಒಂದು ನಂಬಿಕೆ, ಒಂದು ಧಾರ್ಮಿಕತೆ, ಒಂದು ನೆಲಗಟ್ಟಿನ ಮೇಲೆ ಭಾರತ ನಿಂತಿರೋದು. ರಾಜಕಾರಣ ಏನೇ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರುವಂಥ, ತಮ್ಮ ಅಂತರ್ಯದಲ್ಲಿರುವಂಥ ನಂಬಿಕೆಯನ್ನ ಬಿಟ್ಟು ಏನು ಕೂಡ ಮಾಡೋದಕ್ಕಾಗೋದಿಲ್ಲ ಅನ್ನೋ ವಿಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಂದು ಅವರ ಒಂದು ಈ ಜಸ್ಚರ್ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ಲಸ್ ಆಗ್ಬೋದು, ಮತ್ತೊಂದೆಲ್ಲವೂ ಕೂಡ. ಆದರೆ ಈ ಕೋಟಿ ಜನ ಆಗಮಿಸುವಂಥ ಮಹಾ ಕುಂಭಮೇಳ ಅದು ದೇಶದ ಇತಿಹಾಸವನ್ನೇ ಬದಲಿಸುವಂತಹ ಅಥವಾ ದೇಶದ ಪರ್ವಕಾಲ ಇದು. ಇಂಥ ಸಮಯ ದೇಶಕ್ಕೆ ಇಂಥದ್ದೊಂದು ವಿಶ್ವಗುರು ಪಟ್ಟ ವಿಶ್ವದಲ್ಲಿ ಸಿಕ್ಕಿರೋ ಇಂಥ ಸಮಯದಲ್ಲಿ ಕರ್ನಾಟಕದಿಂದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಬಂದು ಸ್ನಾನ ಮಾಡಿದ್ದು, ಇದು ಕಾಂಗ್ರೆಸ್ ರಾಜಕಾರಣ ಮಾಡುವಂಥ ಕಾಂಗ್ರೆಸ್ ಮಹಾಕುಂಭದ ವಿಚಾರದಲ್ಲಿ ಇದೊಂದು ದೊಡ್ಡ ಮೆಸೇಜ್ ಅಥವಾ ಸಂದೇಶವನ್ನು ರವಾನಿಸಿದಂಗಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಯಾರು ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ಮಹಾಕುಂಭ ಹಂಗೆ ಹಿಂಗೆ ಹೊಟ್ಟೆ ತುಂಬುತ್ತಾ ಮತ್ತೊಂದು ಅನ್ನೋದು, ಅವರಿಗೆಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ ನಾನೇನು ಅನ್ನೋದನ್ನು ತೋರಿಸ್ದಂಗೆ ಹಂಗಿದೆ. ನೋಡುವ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತೇಳಿ ನಾವು ನೋಡ್ಬೋದು. ಇತ್ತೀಚೆಗೆ UT ಖಾದರ್ ಅವರು ಕೂಡ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಹೋಗಿದ್ರು. ಕಾಂಗ್ರೆಸ್ನ ಕೆಲ ನಾಯಕರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನು ಮಾಡಿ ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ರಾಜಕಾರಣ ಏನೇ ಇದ್ರೂ ಕೂಡ ದೇಶದ ಈ ಪರ್ವಕಾಲದ ಸಮಯದಲ್ಲಿ ಅವರು ಕೂಡ ಬಂದಿಲ್ಲಿ ಈ ಒಂದು ಪುಣ್ಯಗಳಿಗೆಯಲ್ಲಿ ಭಾಗಿಯಾಗಿರೋದು ಒಂದು ಬೇರೆ ಮೆಸೇಜ್ ಹೋಗುವಂಥ ಒಂದು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.